ಸೊ ನಾವು ಮೊದಲು ಕೇಳಿರ್ಬೋದು ಶುಂಠಿ ಕಷಾಯ ಅನ್ನೋದು ಮೊದಲು ತುಂಬಾನೇ ಇತ್ತು. ಇತ್ತೀಚೆಗಂತೂ ಅದು ಮರ್ತೇ ಹೋಗಿದೆ. ಕೆಮ್ಮು ಬಂದ್ರೆ ಸಿರಪ್ ತಗೊಳ್ಳೋದು ಹೆಚ್ಚಾಗಿದೆ. ಸೊ ಶುಂಠಿ ಕಷಾಯ ಎಷ್ಟು ಚೆನ್ನಾಗಿರೋದಕ್ಕೆ ಕುಡಿಯೋದಕ್ಕೆ ಅಂತಂದ್ರೆ ನೀವು ಸಹ ಟ್ರೈ ಮಾಡ್ಬೋದು. ಸೊ ಇವತ್ತು ಯಾಕೆ ನಾವು ಹಳೆ ರೆಮಿಡಿನ ಶುಂಠಿ ಕಷಾಯನ ಮಾಡಿ ತೋರಿಸಬಾರ್ದು? ಈ ಹೋಮ್ ರೆಮಿಡಿ ಒಳ್ಳೆಯ ಹೋಮ್ ರೆಮಿಡಿ ಆಕ್ಚುಲಿ ಕೋಲ್ಡ್ ಮತ್ತೆ ಕಾಫಿಗೆ. ಸೊ ಇವತ್ತು ಶುಂಠಿ ಕಷಾಯ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಶುಂಠಿ ಕಷಾಯ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: 1 ಗ್ಲಾಸ್ ಅಷ್ಟು ಹಾಲು, ಶುಂಠಿ, ಕಾಳುಮೆಣಸು, ಧನಿಯಾ, ಅರಿಶಿನ. ಶುಂಠಿ ಕಷಾಯ ಮಾಡೋದಕ್ಕೆ ನಾನು ಮೊದಲನೇದಾಗಿ ಬಳಸ್ತಾ ಇರೋದು ಹಾಲು. ಹಾಲು ಸರ್ವೇ ಸಾಮಾನ್ಯವಾಗಿ ಸಿಗುತ್ತೆ. ಸೊ ಹಾಲನ್ನ ಯೂಶಲಿ ಕಫ ಇರಬೇಕಾದ್ರೆ ಕುಡಿಬಾರ್ದು ಅಂತ ತುಂಬಾ ಜನ ಹೇಳ್ತಾರೆ, ಆದ್ರೆ ಅದು ತಪ್ಪು. ಸೊ ಅದರಿಂದ ಏನು ಕಫ ಕಟ್ಟೋದಿಲ್ಲ ಅಥವಾ ಕಫ ಜಾಸ್ತಿ ಆಗೋದಿಲ್ಲ. ಅಂಡ್ ಹಾಲನ್ನ ತುಂಬಾ ಗಟ್ಟಿ ತಗೋಬಾರದು, ಆದಷ್ಟು ನೀರಿನಂಗೆ ತಗೊಳ್ಬೇಕು. ಸೊ ಕಫ ಅದರಿಂದ ಹೆಚ್ಚಾಗದಂತೂ ಅದು ಸುಳ್ಳು ಅಂತಾನೆ ಹೇಳ್ಬೋದು. ಸೊ ಹಾಲಿನಲ್ಲಿ ತುಂಬಾ ಕ್ಯಾಲ್ಸಿಯಂ ಅಂಶ ಇರೋದ್ರಿಂದ ಅದು ನಮ್ಮ ಮ್ಯೂಕಸ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ನಾನು ತಗೊಳ್ತಾ ಇರೋದು ಜಿಂಜರ್ ಅಂದ್ರೆ ಶುಂಠಿ. ಶುಂಠಿಯಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಹೆಚ್ಚಾಗಿರೋದ್ರಿಂದ ಚೆಸ್ಟ್ ಅಲ್ಲಿ ಯಾವುದೇ ರೀತಿಯ ಕಂಜೆಷನ್ ಇದ್ರೆ ಅದನ್ನ ಹೋಗ್ಲಾಡ್ಸೋದಕ್ಕೆ ಸಹಾಯ ಮಾಡುತ್ತೆ. ನೆಕ್ಸ್ಟ್ ನಾನು ಬಳಸ್ತಾ ಇರೋದು ಕಾಳುಮೆಣಸು ಅಂದ್ರೆ ಬ್ಲಾಕ್ ಪೆಪ್ಪರ್. ಬ್ಲಾಕ್ ಪೆಪ್ಪರ್ ಅಂತೂ ಕೇಳಲೇಬೇಡಿ, 350 ರೋಗಗಳಿಗೆ ಒಂದೇ ಮದ್ದು ಬ್ಲಾಕ್ ಪೆಪ್ಪರ್ ಅಂತ ಹೇಳ್ಬೋದು. ಆದಷ್ಟು ಎಲ್ಲಾ ಆಯುರ್ವೇದಿಕ್ ಮೆಡಿಸಿನ್ಗಳಲ್ಲಿ ಪೆಪ್ಪರ್ ಅಂತೂ ಇದ್ದೇ ಇರುತ್ತೆ. ನೀವು ಯಾವುದೇ ರೀತಿಯ ಹೆಲ್ತ್ ಪ್ರಾಬ್ಲಮ್ ಇದ್ರೂ ಕೂಡ ಮೆಣಸು ಬಳಸೋದ್ರಿಂದ ಬೇಗ ರಿಸಲ್ಟ್ ಕಾಣ್ಕೋಬಹುದು ಅಂಡ್ ಪರ್ಮನೆಂಟ್ ಸೊಲ್ಯೂಷನ್ ಅನ್ನ ಕಾಣ್ಕೊಳ್ಬಹುದು. ನೆಕ್ಸ್ಟ್ ನಾವು ಬಳಸ್ತಾ ಇರೋದು ಧನಿಯಾ. ಧನಿಯಾದಲ್ಲಿ ವಿಟಮಿನ್ ಎ ಮತ್ತೆ ಸಿ ಇರೋದ್ರಿಂದ ಚೆಸ್ಟ್ ಅಲ್ಲಿ ಯಾವುದೇ ಕಂಜೆಷನ್ಸ್ ಆಗಿರ್ಬೋದು, ಮತ್ತೆ ಕಫ, ಅಸ್ತಮಾ, ಉಷ್ಣ ಯಾವುದೇ ರೀತಿಯ ಪ್ರಾಬ್ಲಮ್ ಇದ್ರೂ ಕೂಡ ಅದನ್ನ ನಿವಾರಣೆ ಮಾಡೋದಕ್ಕೆ ತುಂಬಾನೇ ಸಹಾಯಕಾರಿ. ಅಂಡ್ ಧನಿಯಾನ ನಾವು ಕಷಾಯದಲ್ಲಿ ಬಳಸೋದ್ರಿಂದ, ನಾವು ರಾತ್ರಿ ಅದನ್ನ ಮಾಡಿ ಕುಡಿಯೋದ್ರಿಂದ ಬೆಳಗ್ಗೆ ಅಷ್ಟೊತ್ತಿಗೆ ಕಫ, ನೆಗಡಿ ಏನೇ ಆಗಿದ್ರು ಸಹ ಕಡಿಮೆ ಆಗಿರುತ್ತೆ ಅಂಡ್ ಕಂಪ್ಲೀಟ್ ಆಗಿ ನಿವಾರಣೆ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಫೈನಲ್ ಆಗಿ ನಾವು ಬಳಸ್ತಾ ಇರೋದು ಟರ್ಮರಿಕ್ ಪೌಡರ್ ಅಂದ್ರೆ ಅರಿಶಿನ. ಅರಿಶಿನದಲ್ಲಿ ಎಲ್ರಿಗೂ ಗೊತ್ತಿರೋ ಹಾಗೆ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಮತ್ತೆ ವೈರಲ್ ಫ್ಲೂ ಎಲ್ಲ ಏನಾಗುತ್ತೆ ಅದನ್ನೆಲ್ಲ ತಡೆಗಟ್ಟುವಂತಹ ಒಂದು ಒಳ್ಳೆಯ ಪ್ರಾಪರ್ಟೀಸ್ ಇದೆ. ಅಂಡ್ ಅದು ಸಹ ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಅಲ್ಲಿ ಲಂಗ್ಸ್ ಎಲ್ಲ ಚೆನ್ನಾಗಿ ಫಂಕ್ಷನ್ ಮಾಡೋದಕ್ಕೆ, ಒಳ್ಳೆ ಕೆಲಸ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇಷ್ಟು ಒಳ್ಳೆಯ ಇಂಗ್ರೀಡಿಯೆಂಟ್ಸ್ ಗಳನ್ನ ಯೂಸ್ ಮಾಡಿಕೊಂಡು ಒಂದು ಶುಂಠಿ ಕಷಾಯನ ಮಾಡೋಣ ಬನ್ನಿ. ಶುಂಠಿ ಕಷಾಯ ಮಾಡೋದಕ್ಕೆ ಫಸ್ಟ್ ನಾವು 1 ಗ್ಲಾಸ್ ಹಾಲನ್ನ ಬಿಸಿ ಮಾಡ್ಕೊಳ್ಳೋಣ. ಸೊ ಹಾಲು ಬಿಸಿ ಮಾಡಕ್ ಇಟ್ಟಿದ್ದೀನಿ, ಇದು ಸ್ವಲ್ಪ ಕುದಿ ಬರಬೇಕು. ಅಂಡ್ ಇದೊಂದು ಹಾಲು ಮತ್ತೆ ಅರ್ಶನದ ಹಾಲು ಏನಿದೆ, ಕೆಮ್ಮು ಮತ್ತೆ ನೆಗಡಿ ಬಂದಾಗ ಒಂದು ಬ್ರ್ಯಾಂಡ್ ಆಗೋಗಿದೆ. ಸೊ ನಮ್ಮ ಮನೆಯಲ್ಲಿ ಅಜ್ಜಿಯಂದಿರಾಗಿರ್ಬೋದು, ಅಮ್ಮಂದಿರಾಗಿರ್ಬೋದು, ಕೆಮ್ಮಿದ ತಕ್ಷಣ ಅವರು ಯಾವ್ದು ಸಿರಪ್ ಅನ್ನ ತಂದು ಕೊಡಲ್ಲ. ಫಸ್ಟ್ ಅವ್ರು ತಂದು ಕೊಡೋದೇ ಹಾಲು ಮತ್ತೆ ಅರ್ಶನ ಹಾಕಿ ತಂದು ಕೊಡ್ತಾರೆ. ಸೊ ಕಫ ಕಡಿಮೆ ಆಗುತ್ತೆ, ಕೋಲ್ಡ್ ಕಡಿಮೆ ಆಗುತ್ತೆ ಅಂತ. ಇದು ಮೊದಲಿಂದಾನು ಒಂದು ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು. ಹೌದು, ಅದು ನಿಜ ಕೂಡ. ಅಂಡ್ ಇದೆಲ್ಲ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕೋದ್ರಿಂದ ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಆಗಿರ್ಬೋದು ಅಥವಾ ಲಂಗ್ಸ್ ಆಗಿರ್ಬೋದು ಅಂಡ್ ಚೆಸ್ಟ್ ಅಲ್ಲಿ ಕಂಜೆಷನ್ಸ್ ಆಗಿರ್ಬೋದು, ಕಫ ಆಗಿರ್ಬೋದು, ಅಸ್ತಮಾ ಆಗಿರ್ಬೋದು ಎಲ್ಲಾನು ನಿವಾರಣೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಅಂಡ್ ಈ ಕಷಾಯಗೆ ಹಾಲು ಸ್ವಲ್ಪ ನೀರನಂಗೆ ಇರಬೇಕು. ಒಂದು ಅರ್ಧ ಗ್ಲಾಸ್ ಹಾಲು ತಗೊಂಡ್ರೆ ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಬೇಕು, ತುಂಬಾ ಗಟ್ಟಿ ಬೇಡ. ಅಂಡ್ ನಾನು ಇಲ್ಲಿ ಯೂಸ್ ಮಾಡ್ತಿರೋ ಯಾವುದೇ ಇಂಗ್ರೀಡಿಯೆಂಟ್ಸ್ ಅನ್ನು ನಾನು ಯಾವುದನ್ನು ಕುಟ್ಟಿ ಪುಡಿ ಮಾಡ್ಕೊಂಡಿಲ್ಲ ಅಥವಾ ಸ್ಮ್ಯಾಶ್ ಮಾಡ್ಕೊಂಡಿಲ್ಲ ಅಥವಾ ಮಿಕ್ಸಿಯಲ್ಲಿ ಯಾವುದನ್ನು ಹಾಕಿಲ್ಲ, ಯಾಕಂದ್ರೆ ಅದು ಖಾರ ಜಾಸ್ತಿ ಬರುತ್ತೆ. ಅಂಡ್ ಇಷ್ಟು ಇಂಗ್ರೀಡಿಯೆಂಟ್ಸ್ ಏನಿದೆ ಇದೆಲ್ಲ ಈಟ್ ಪದಾರ್ಥಗಳು. ಸೊ ನಿಮ್ಮ ಬಾಡಿ ಏನಾದ್ರು ತುಂಬಾ ಈಟ್ ಇದ್ರೆ ನೀವು ಇದನ್ನೆಲ್ಲ ಏನು ಮಾಡೋದು ಬೇಡ, ಜಸ್ಟ್ ಫ್ಲೇವರ್ಗಾಗಿ ಇದನ್ನೆಲ್ಲ ಆ್ಯಡ್ ಮಾಡ್ಕೋಬಹುದು. ಇಲ್ಲ ನಿಮ್ಮ ಬಾಡಿ ತುಂಬಾ ಕೋಲ್ಡ್ ಇದೆ, ನಿಮ್ಗೆ ಎಷ್ಟೇ ಹೀಟ್ ಇದ್ರೂ ನಡೆಯುತ್ತೆ ಅಂತಂದ್ರೆ ಇದನ್ನೆಲ್ಲ ನೀವು ಜಸ್ಟ್ ಕಂಪ್ಲೀಟ್ ಆಗಿ ಕುಟ್ಟಿ ಅದನ್ನ ಸ್ಮ್ಯಾಶ್ ಮಾಡಿ ನೀವು ಅದನ್ನ ಕಷಾಯಕ್ಕೆ ಹಾಕೋಬಹುದು. ಸೊ ಈಗ ಹಾಲು ಬಿಸಿ ಆಗಿದೆ, ಇದಕ್ಕೆ ನಾನು ಕಟ್ ಮಾಡ್ಕೊಂಡಿರುವಂತ ಶುಂಠಿಯನ್ನ ಹಾಕ್ತೀನಿ. ನಿಮ್ಗೆ ಎಷ್ಟು ಫ್ಲೇವರ್ ಬೇಕೋ ಅಷ್ಟು. ಶುಂಠಿ ಹಾಕಾದ್ಮೇಲೆ ಒಂದು ಸ್ವಲ್ಪ ಕಾಳು ಮೆಣಸನ್ನ ಹಾಕೊಳ್ಳೋಣ. ಸೊ ಇದು ಖಾರ ಇರುತ್ತೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ನೀವು. ಫಿಲ್ಟರ್ ಮಾಡೋದ್ರಿಂದ ಸೊ ನಿಮ್ಗೇನು ಅಷ್ಟು ಖಾರ ಆಗಲ್ಲ, ಅದು ಕುಟ್ಟಿ ಪುಡಿ ಮಾಡಿ ಹಾಕಿದ್ರೆ ಅಷ್ಟೇ ಜಾಸ್ತಿ ಖಾರ ಆಗೋದು. ನಾನು ಇವಾಗ ಇದು ಹಾಗೆ ಹಾಕಿದ್ದೀನಿ, ಜಸ್ಟ್ ಅದ್ರಲ್ಲಿ ಏನು ಪ್ರಾಪರ್ಟೀಸ್ ಇದೆ ಅದು ಮಾತ್ರ ಹಾಲಿಗೆ ಇಳ್ದಿರುತ್ತೆ ಅಂಡ್ ಖಾರ ಏನು ಜಾಸ್ತಿ ಆಗಿರೋದಿಲ್ಲ. ನೆಕ್ಸ್ಟ್ ನಾನು ಬಳಸ್ತಾ ಇರೋದು ಧನಿಯಾದಲ್ಲಿ ನಾನು ಹೇಳೋ ಹಾಗೆ ವಿಟಮಿನ್ ಎ ಮತ್ತೆ ಸಿ ಇರೋದ್ರಿಂದ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಏನಾಗಿರುತ್ತೆ ನಮ್ಮ ಗಂಟ್ಲಲ್ಲಿ ಅದನ್ನೆಲ್ಲ ಹೋಗ್ಲಾಡ್ಸೋದಕ್ಕೆ, ರಾತ್ರೋರಾತ್ರಿ ಅದನ್ನ ಮಾಯ ಮಾಡಿಸೋದಕ್ಕೆ ಸಹಾಯ ಮಾಡುತ್ತೆ. ಫೈನಲ್ ಆಗಿ ನಾನು ಬಳಸ್ತಾ ಇರೋದು ಅರಿಶಿನ. ಸೊ 1 ಪಿಂಚ್ ಅರಿಶಿನ ಸಾಕು.
ಸೊ ಇಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸಿ ಆ ಇಂಗ್ರೀಡಿಯೆಂಟ್ಸ್ಗಳಲ್ಲೆಲ್ಲ ಏನೆಲ್ಲ ಒಳ್ಳೊಳ್ಳೆ ಸತ್ವಗಳಿದೆ ಅದೆಲ್ಲ ಹಾಲಿಗೆ ಇಳಿಯೋ ತನಕ ಅದನ್ನ ಚೆನ್ನಾಗಿ ಕುದಿಸ್ಬೇಕು. ಅದು ಕುದಿಸಿದಾದ್ಮೇಲೆ ನಾವು ಒಂದು ಕಪ್ಪಿಗೆ ಅಥವಾ ಒಂದು ಗ್ಲಾಸಿಗೆ ಅದನ್ನ ಫಿಲ್ಟರ್ ಮಾಡೋ ಮುಖಾಂತರ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಸೊ ಈಗ ಕಂಪ್ಲೀಟ್ ಹಾಲು ಕುದ್ದಾಗಿದೆ. ಈಗ ಇದನ್ನ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದು ಕುಡಿಯೋದಕ್ಕೂ ಸಹ ತುಂಬಾನೇ ಚೆನ್ನಾಗಿರುತ್ತೆ. ಅಂಡ್ ಇದು ಸ್ಮೆಲ್ಲು ಕೂಡ ಬಾದಾಮ್ ಮಿಲ್ಕ್ ರೀತಿನೇ ಸ್ಮೆಲ್ ಬರ್ತಿದೆ. ಖಂಡಿತವಾಗ್ಲೂ ನೀವು ಟ್ರೈ ಮಾಡ್ಬೋದು. ಅಂಡ್ ಈ ಕಷಾಯನ ಯಾರು ಬೇಕಾದ್ರೂ ಕುಡಿಬೋದು. ಮಕ್ಕಳಾಗಿರ್ಬೋದು, ಬಾಣಂತಿಯರಾಗಿರ್ಬೋದು, ದೊಡ್ಡವರು, ಚಿಕ್ಕವರು ಯಾರು ಬೇಕಾದ್ರೂ ಕುಡಿಬೋದು. ಜಸ್ಟ್ ನಿಮ್ಮ ಬಾಡಿಗೆ ಅನುಸಾರವಾಗಿ ನೀವು ಮಾಡ್ಕೋಬಹುದು. ಇದು ಜಾಸ್ತಿ ಇದ್ರೆ ನೀವು ಕಡಿಮೆ ಹಾಕೊಳ್ಳಿ, ಇದು ಕಡಿಮೆ ಅನ್ಸಿದ್ರೆ ನಿಮ್ಗೆ ಜಾಸ್ತಿ ಹಾಕೊಳ್ಳಿ. ಸೊ ನೋಡಿ, ಶುಂಠಿ ಕಷಾಯ ಈಗ ರೆಡಿ ಆಗಿದೆ. ಸೊ ಇದನ್ನ ನಾವು ದಿನನಿತ್ಯ ನಾವು ಕೋಲ್ಡ್ ಕಾಫಿ ಇಲ್ಲ ಅಂದ್ರೂ ಕುಡಿಬಹುದು. ಆ ರೀತಿ ಇದೆ, ತುಂಬಾನೇ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ. ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ. ಇದು ಕುಡಿಯೋದ್ರಿಂದ ನಿಮ್ಗೆ ಯಾವುದೇ ರೀತಿಯ ಕಫ ಆಗಿರ್ಬೋದು, ಕೋಲ್ಡ್ ಕಾಫು ಏನೇ ಆಗಿದ್ರು ಸಹ ತಕ್ಷಣ ನಿವಾರಣೆ ಆಗುತ್ತೆ ಅಂತಾನೆ ಹೇಳ್ಬೋದು.